ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ತಂಗಡಿಯಲ್ಲಿ ಸಿಸಿ ರಸ್ತೆ, ಶಾಲಾ ಕೊಠಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ, ಕಾಲುವೆ ಸುಧಾರಣೆಗೆ 110 ಕೋಟಿ, ರಸ್ತೆ ಅಭಿವೃದ್ಧಿಗೆ 63 ಕೋಟಿ ರೂಪಾಯಿ ಬಿಡುಗಡೆ. ಎಲ್ಲರ ಪರವಾಗಿ ವೇದಿಕೆಗೆ ಆಗಮಿಸಲು ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯಾಗಿ ತಂಗಡಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಮುದ್ದೇಬಿಹಾಳ ತಾಲೂಕಿನ ಜಮೀನುಗಳಿಗೆ ನೀರಾವರಿ ಕಲ್ಪಿಸಲು ಮೊದಲ ಆದ್ಯತೆಯ ಮೇರೆಗೆ 110 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿಕೊಂಡು ಬಂದಿದ್ದು, ಕಾಮಗಾರಿ ನಡೆದಿದೆ. ವಿತರಣಾ ಕಾಲುವೆಗಳ ನಿರ್ಮಾಣಕ್ಕೆ 44 ಕೋಟಿ ರೂಪಾಯಿ ಟೆಂಡರ್ ಕರೆಯಲಾಗಿದ್ದು, ಪ್ರತಿ ಹೊಲಕ್ಕೆ ನೀರು ಹೋಗಬೇಕು. ನೀರು ಹೋಗುವವರೆಗೂ ಅಧಿಕಾರಿಗಳನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು. ತಾಲೂಕಿನ ತಂಗಡಿಗಿ ಗ್ರಾಮದಲ್ಲಿ ಸುವರ್ಣ ಗ್ರಾಮೋದಯ ಯೋಜನೆಯಡಿ 50 ಲಕ್ಷ ರು ಹೆಚ್ಚುವರಿ ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಹಾಗೂ ಸರ್ಕಾರಿ ಪ್ರೌಢಶಾಲೆಗೆ 2018-19 ಸಾಲಿನ ಠೇವಣಿ ವಂತಿಯಡಿ 2 ಕೋಣೆಗಳ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಬಂದ ಕೂಡಲೇ ನಾನು ಒಂದು ಗುರಿ ಇತ್ತು, ಏನಂದ್ರೆ 2 ಡ್ಯಾಮ್ಗಳು ಕಟ್ಟಿ ಮಧ್ಯದಲ್ಲಿರ್ತಕ್ಕಂಥ ಹಳ್ಳಿಗಳ ಜನ ಭೂಮಿ ಕಳ್ಕೊಂಡಿದ್ದಾರೆ, ಮನೆ ಮಠ ಕಳ್ಕೊಂಡಿದ್ದಾರೆ. ಆದ್ರೆ ಅವ್ರ ಹೊಲಗಳಿಗೆ ಇವತ್ತಿಗೂ ನೀರು ಬರದೇ ಇರತಕ್ಕಂಥ ಸ್ಥಿತಿ ಇದೆಯಲ್ಲ, ಇದು ಬಹಳ ದೊಡ್ಡ ದುರಂತ. ಇದನ್ನ ಮೊದಲ ಪ್ರಾಶಸ್ತ್ಯವಾಗಿ ಸರಿಪಡಿಸಬೇಕು ಅಂತಕ್ಕಂಥ ನನ್ನ ಸರ್ಕಾರ ಇಲ್ಲ. ವಿರೋಧ ಪಕ್ಷದಲ್ಲಿದ್ದಾರೆ. ಆದರೂ ಕೂಡ ಈ ಭಾಗದ ಹಳ್ಳಿಗಳಿಗೆ ಯಲಗೂರಿಂದ ಆರಂಭ ಆಗಿ ನಾಲ್ಕವಾಡದವರೆಗೆ ಏನು ಹಾಲಿಮಟ್ಟಿ ಲೆಫ್ಟ್ ಬ್ಯಾಂಕ್ ಕ್ಯಾನಲ್ ಇದೆ, ಇದಕ್ಕೆ 1 ಊರಿಗೆ ಅಥವಾ 4 ಹಳ್ಳಿಗೆ 1 ಗ್ರಾಮ ಪಂಚಾಯತಿಗೆ ದುಡ್ಡು ತರೋದಲ್ಲ. ಸಂಪೂರ್ಣವಾಗಿ ಏನು ALBC ಕ್ಯಾನಲ್ ಹಿಂದಿನ ಕಾಲದಲ್ಲಿ ಏನು ಕಳಪೆ ಮಟ್ಟದ ಕಾಮಗಾರಿಗಳನ್ನ ಮಾಡಿ ನೀರು ಹೋಗದಂಗೆ 20 ವರ್ಷಗಟ್ಟಲೆ ನೀರು ಹೋಗದಂಗೆ ಜನ ಸಫರ್ ಆಗಿದ್ದಾರೆ. ಲೆವೆಲಿಂಗ್ ಸರಿಗಿಲ್ಲ, ಡಿಸ್ಟ್ರಿಬ್ಯೂಟರ್ ಮಾಡಿಲ್ಲ, ಲ್ಯಾಟ್ರಲ್ಗಳಿಲ್ಲ. ಇದನ್ನ ನಾನು ಸವಾಲಾಗಿ ಸ್ವೀಕಾರ ಮಾಡಿದ್ದೆ. ಫಸ್ಟ್ ಇದನ್ನ ಏನಾದರೂ ಮಾಡಿ ಫಸ್ಟ್ ಪ್ರಯಾರಿಟಿ ನಾವೇನ್ ಮಾಡ್ತೇನೆ ಬಿಡ್ತೇನೆ ಗೊತ್ತಿಲ್ಲ, ಉಳಿದ ಕೆಲಸ ಏನೇ ಇರಲಿ ಅದು ಇದನ್ನು ಮಾಡಲೇಬೇಕು ಅಂತ ಹೇಳಿ ಗಟ್ಟಿ ಹಿಡ್ಕೊಂಡು ಇವತ್ತು ಟೋಟಲ್ 110 ಕೋಟಿ ರೂಪಾಯಿಗಳನ್ನ ಮಂಜೂರಾತಿ ಮಾಡಿದ್ದೇವೆ. ಕೆಲಸ ಪ್ರಾರಂಭ ಆಗಿದೆ. ಮೇನ್ ಕೆನಲ್ ವರ್ಕ್ ಸ್ಟಾರ್ಟ್ ಆಗಿದೆ. ಈ ಡಿಸ್ಟ್ರಿಬ್ಯೂಟರ್ ಲ್ಯಾಟ್ರಲ್ 44 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ಅಗ್ರಿಮೆಂಟ್ ಆಗ್ಬೇಕು, ಸೈನ್ ಆಗ್ಬೇಕು ಅಷ್ಟೇ ಇದೆ. ಅದು ಅಗ್ರಿಮೆಂಟ್ ನಡೀತಾ ಇದೆ. ಡ್ಯಾಮ್ ಕಟ್ಟರ್ ಅವತ್ತು ನಮ್ಮ ತಾಲೂಕಿಗೆ ಸಂಪೂರ್ಣ ನೀರಾವರಿ ಆಗ್ಬೇಕಾಗಿದೆ. ನೀರು ಕೊಡೋದಕ್ಕೆ ಯಾವ್ದು ತೊಂದರೆ ಇರಲಿಲ್ಲ. ಈಗಲೂ ಅಷ್ಟೇ, ಈಗಲೂ ಸುಳ್ಳು ಹೇಳ್ತಾವೆ. ಇನ್ನು ಆ ಬಿ ಸ್ಕೀಮ್ ಚಿಮ್ಮಲಿಗೆ ಕೇಳಿದ್ರೆ ಆ ಕಡೆ ಭಾಗದಲ್ಲಿ ಬಿ ಸ್ಕೀಮ್ ಅಲ್ಲಿ ಬರುತ್ತೆ, ನೀರು ಕೊಡಕ್ ಬರಲ್ಲ, ಇದೆಲ್ಲ ಸುಳ್ಳು. ಎ ಸ್ಕೀಮ್ ನಲ್ಲಿ ಇನ್ನೂ 55 TMC ನೀರು ಬಳಸ್ಕೊಂಡಿಲ್ಲ. ನಾನು ಅದನ್ನು ಮೊನ್ನೆ ಗಮನಕ್ಕೆ ತಂದಿದ್ದೇನೆ, ಇಂಜಿನಿಯರ್ಗಳಿಗೆ ಹೇಳಿದ್ದೇನೆ. ಆಲ್ರೆಡಿ ನಮ್ಮಲ್ಲಿ ಕ್ಯಾನಲ್ ವರ್ಕ್ ಮುಗಿದು 3-4 ವರ್ಷ ಆಗೈತೆ. ಕ್ಯಾನಲ್ ಎಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾರೆ, ಅದು ನೀರು ಕೊಡಲ್ಲ. ಅದನ್ನು ಸ್ಪಷ್ಟವಾಗಿ ಸರ್ಕಾರದ ಗಮನಕ್ಕೆ ತಂದೇನೆ, ಪತ್ರಗಳನ್ನು ಬರೆದಿದ್ದೇನೆ. ನನ್ನ ಸರ್ಕಾರ ಇದ್ದಿದ್ರೆ ಇದಷ್ಟೊತ್ತಿಗೆ ಖಂಡಿತವಾಗಲೂ ಅದನ್ನು ಇಂಪ್ಲಿಮೆಂಟ್ ಆಗ್ತಿತ್ತು. ಆದರೂ ಕೂಡ ನಾನು ಬಿಟ್ಟಿಲ್ಲ. ವಾಟರ್ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರೀಸ್, MDs ಎಲ್ಲರಿಗೂ ಮನವರಿಕೆ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಕಾನೂನಾತ್ಮಕವಾಗಿ ಯಾವುದೇ ತೊಂದರೆಗಳಿಲ್ಲ, ನೀವು ನೀರು ಬಿಡಬೇಕಾಗ್ತದೆ. 24 MI ಕೆರೆನಲ್ಲಿ 18 ಕೆರೆಗಳನ್ನು ತುಂಬಿಸಿದೆ. ಇವಾಗ 18 ಕೆರೆಗಳು 1 ರೂಪಾಯಿ ಖರ್ಚು ಮಾಡಿದ್ರೆ ಕೆರೆಗಳು ತುಂಬ. ಈ ರೀತಿ ಇಚ್ಛಾಶಕ್ತಿ ಬಹಳ ಮುಖ್ಯ ಆಗ್ತದೆ. ಹಂಗಂತ ಒಬ್ಬ ವ್ಯಕ್ತಿ ಒಂದೇ ಸಾರಿಗೆ ಎಲ್ಲಾನು ಸ್ವರ್ಗ ನಿರ್ಮಾಣ ಮಾಡ್ಲಿಕ್ಕೆ ಆಗೋದಿಲ್ಲ. ಹಂತ ಹಂತವಾಗಿ ಬದಲಾವಣೆ ತರಲಿಕ್ಕೆ. ಈಗ ನಿಮ್ಮೂರಲ್ಲಿ ನನ್ಗೆ ಗೊತ್ತಿತ್ತು, ನಾನು ಬಹಳ ಸಾರಿ ಓಡಾಡ್ತಿದ್ದಿಲ್ಲ. ಯಾರಿ ಭೂಮಿ ಆರಂಭಿಕ ಹಂತದಲ್ಲಿ ಇವತ್ತು 50 ಲಕ್ಷ ರೂಪಾಯಿ ನಾನು ಮಂಜೂರಾತಿ ಮಾಡಿದ್ದೇನೆ. ಒಂದು ರಸ್ತೆ, ಉತ್ತಮವಾದಂತಹ ರಸ್ತೆ ಊರೊಳಗಡೆ ನಿರ್ಮಾಣ ಆಗಲಿ, ಅದನ್ನ ಸದುಪಯೋಗ ನೀವೆಲ್ಲರೂ ಕೂಡ ಪಡ್ಕೋಬೇಕು. ಮತ್ತು ಅವ್ರು ಏನು ಕೆಲಸ ಮಾಡ್ತಾರೆ ಲ್ಯಾಂಡ್ ಅಂಡ್ ಆರ್ಮಿಯವರು, ಅವ್ರಿಗೆ ನೀವು ಸಂಪೂರ್ಣ ಸಹಕಾರ ಕೊಡಬೇಕು. ನಾನು ಅವ್ರಿಗೂ ಕೂಡ ಹೇಳಿದ್ದೇನೆ, ಮನೆಗಳಿಗೆ ತೊಂದರೆ ಆಗಬಾರ್ದು. ಆ ಮನೆ ಏನು ನಮ್ಮ ಹೊಸ್ಲಿ ಇರ್ತದೆ, ಹೊಸ್ಲಿ ತಳಗಡೆನೆ ಡೌನ್ಗಿರ್ಬೇಕು ರಸ್ತೆ.
ಮೇಲ್ಗಡೆ ಮಾಡಿದ್ರೆ ನೀರು ಒಳಗಡೆ ಮನೆಯೊಳಗೆ ಹೋಗ್ತದೆ. ಅದನ್ನ ಗಮನಿಸಬೇಕು ಅಂತ ನಾನು ಇಂಜಿನಿಯರ್ ಇಲ್ಲೇ ಇದ್ದಾನೆ, ಅದಕ್ಕೆ ಕೂಡ ನನಗೆ ಕೇಳಿದೆ. ಅದ್ರ ಜೊತೆಯಲ್ಲಿ ಹೈಸ್ಕೂಲ್ ಬಿಲ್ಡಿಂಗ್ಸ್ ಗಳನ್ನ ಸರ್ಕಾರದಿಂದ ಮಂಜೂರಾತಿ ತಂದಿದ್ರಲ್ಲಿ ಐ ಆಮ್ ದ ನಂಬರ್ 1. ಯಾಕೆ ನಾವು ಅಡ್ವಾನ್ಸ್ ಆಗೆಲ್ಲ ಪ್ಲಾನ್ ಮಾಡಿದ್ವಿ, ಬಟ್ ಇನ್ನೂ ನಮ್ಗೆ ಸಂಪೂರ್ಣ ತೃಪ್ತಿ ಇಲ್ಲ. ನಮ್ಮ ಮಕ್ಕಳಿಗೆ ಇನ್ನೂ ಸಾಕಷ್ಟು ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಆದರೆ ಎಲ್ಲೆಲ್ಲ ಅವಶ್ಯಕತೆ ಇದೆ ಅದನ್ನ ಫಸ್ಟ್ ಪ್ರಯಾರಿಟಿ ಮೇಲೆ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು 2 ರೂಮ್ ನಾನು ಅವ್ರಿಗೆ ಕೂಡ ಅಷ್ಟೇ. ಹಿಂದೆಲ್ಲ ಯಾರೋ ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿದ ತಕ್ಷಣ ಅವನೊಬ್ಬ ಬರ್ತಿದ್ದ, ಒಬ್ಬ ಕಟ್ತಿದ್ದ, ಅದು 3 ವರ್ಷದಲ್ಲಿ ಬಿದ್ದೋಗ್ತಿತ್ತು. ಆ ರೀತಿ ಇಲ್ಲ. ಈಗ ಸ್ಟ್ರಿಕ್ಟ್ ಆಗಿ ನಾನು ಆರ್ಡರ್ ಮಾಡಿಸಿದ್ದೆ. 2-3 ಏಜೆನ್ಸಿನ ಸೂಪರ್ವೈಸಿಂಗ್ ಮಾಡಕ್ ಹಚ್ಚಿದ್ದಾರೆ. 2022ರ ವೇಳೆಗಾಗಿ ಎಲ್ಲರಿಗೂ ಸೂರು ಕಲ್ಪಿಸುವ ವ್ಯವಸ್ಥೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾರಿಗೊಳಿಸಿದ್ದಾರೆ ಎಂದು ಶಾಸಕರು ತಿಳಿಸಿದರು. ಅಂಗಡಿಗೆ ಹಡಪದ ಅಪ್ಪನ ಗುರುಪೀಠದ ಅನ್ನದಾನಿ ಭಾರತಿ ಶ್ರೀಗಳು, ಬಿಜೆಪಿ ಮುಖಂಡರಾದ ಮಲ್ಕೇಂದ್ರಗೌಡ ಪಾಟೀಲ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಿರಾದರ್ ಕೋಡಿಮಟ್ಟಿ, ಶಿವಶಂಕರಗೌಡ ಹಿರೇಗೌಡ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಶಿವಾನಂದ ಮಂಗನಿ, ಪುರಸಭೆ ಮಾಜಿ ಸದಸ್ಯ ಮನೋಹರ್ ತುಪ್ಪದ್, ಸಂಗಣ್ಣ ಬಿರಾದರ್, ಇಕ್ಬಾಲ್ ಮೂಲಿಮನಿ, ಎಸ್ಎಂ ಕಮಲಾಪುರ್, ಲಕ್ಷ್ಮಣ್ ಬಿಜೂರ್, ಪ್ರಭಾರಿ ದೈಹಿಕ ಶಿಕ್ಷಣ ಪರಿವೀಕ್ಷಕ ಎಚ್ಎಲ್ ಕರಡ್ಡಿ, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಸಂಗಮೇಶ್ ಹೊಂಡೇಕರ್, ಪಿಡಿಒ ಅಯ್ಯಪ್ಪ ಮಲಗಲ್ದಿನ್ನಿ, ಕಾರ್ಯದರ್ಶಿ ಪ್ರಶಾಂತ್ ಸಜ್ಜನ್ ಮತ್ತಿತರರು ಇದ್ದರು. ಇದೇ ವೇಳೆ ಗ್ರಾಮಸ್ಥರು ತಂಗಡಿಗೆಯಲ್ಲಿ ಪಿಯು ಕಾಲೇಜು ಅಥವಾ ಡಿಪ್ಲೊಮಾ ಕಾಲೇಜು ಮಂಜೂರು ಮಾಡಿಕೊಡುವಂತೆ ಶಾಸಕರಿಗೆ ವಿನಂತಿಸಿದರು. ವಿಠಲ್ ತೆಗ್ಗಿ ಕಾರ್ಯಕ್ರಮ ನಿರೂಪಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.